ಇನ್ನು ಮತ್ತೆ ರಾಜ್ಯದಲ್ಲಿ ಅವತ್ತು 40%, ಇವತ್ತು 60%. ಈಗ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಿದ್ದಾರೆ 40%ಗೂ ಸಾಕ್ಷಿ ಇಲ್ಲ, 60%ಗೂ ಸಾಕ್ಷಿ ಇಲ್ಲ. ಅವರು 40% ಅಂತ ಹೇಳ್ಕೊಂಡು ಅಧಿಕಾರದಲ್ಲೂ ಕೂತರು, ಈಗ 60% ಅಂತ ಇವ್ರು ಹೇಳ್ತಾ ಇದ್ದಾರೆ. ದಾಖಲೆ ಕೊಡಿ ಅಂತ ಈಗ ಅಧಿಕಾರದಲ್ಲಿರೋರು ಹೇಳ್ತಾ ಇದ್ದಾರೆ. ಯಾರು 40% ಆರೋಪ ಮಾಡಿದವರು, ಆ ಆರೋಪದ ವಿಚಾರದಲ್ಲಿ ದಾಖಲೆಗಳೇ ಇಲ್ಲ. ಈಗ ದಾಖಲೆ ಬಿಡುಗಡೆಗೆ ಕಾಂಗ್ರೆಸ್ ನಾಯಕರು ಸವಾಲನ್ನ ಹಾಕಿದ್ದಾರೆ. ಏನೆಲ್ಲ ಸವಾಲು ಹಾಕಿದ್ದಾರೆ ವರದಿ ಇದೆ ನೋಡಿ. ಕೈ ಸರ್ಕಾರದ ವಿರುದ್ಧ 60% ಕಮಿಷನ್ ಬಾಂಬ್, ದಾಖಲೆ ಬಿಡುಗಡೆಗೆ ಕಾಂಗ್ರೆಸ್ ಸವಾಲು. ಸರ್ಕಾರದ ವಿರುದ್ಧ ದೋಸ್ತಿಗಳ ಹೋರಾಟ ಪ್ಲಾನ್. ಹಲವು ಹಗರಣಗಳ ಸುಳಿಯಲ್ಲಿ ಸಿಕ್ಕಾಕೊಂಡ ಸರ್ಕಾರಕ್ಕೆ ಈಗ ಕಮಿಷನ್ ಉರುಳು. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಿನ್ನೆ 60% ಕಮಿಷನ್ ಆರೋಪ ಮಾಡಿದರು. ಸಚಿವರು ನೇರವಾಗಿಯೇ ವಿಧಾನಸೌಧದಲ್ಲಿ ಕಮಿಷನ್ ಪಡಿತಾ ಇದ್ದಾರೆ ಅಂತ ಆರೋಪ ಮಾಡಿದರು. ಎಚ್ಡಿಕೆ ಆರೋಪ ಈಗ ರಾಜ್ಯ ರಾಜಕೀಯದಲ್ಲಿ ಕಿಚ್ಚು ಹಚ್ಚಿದೆ. ಈಗ ಪ್ರತಿಯೊಂದರಲ್ಲೂ ಫಿಕ್ಸ್ ಆಗೋಗಿದೆಯಲ್ಲ, ಅವರ ಪಕ್ಷದ ಗುತ್ತಿಗೆದಾರರೇ, ಅವ್ರ ಪಕ್ಷದ ಕಾರ್ಯಕರ್ತರೆ 60% ದಾಟಿದೆ. ಅವರೇ ಎಷ್ಟೋ ಪರವಾಗಿರ್ಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗುತ್ತಿಗೆದಾರರೇ ಸರ್ಟಿಫಿಕೇಟ್ ಕೊಡ್ತಾವ್ರೆ. ಈಗ ಮನೆ ಹಂಚಿಕೆ ಮಾಡಬೇಕಾದ್ರೂ ದುಡ್ಡು ಕೊಡ್ಬೇಕಂತೆ. ಹಿಂದೆ ಅವನ ಪಿಡಿಒ ತಗೊಳ್ಳೋನು 1,20,000 ರೂಪಾಯಿಗೆ ಕಮಿಷನ್ ಅಲ್ಲಿ ಆ ಊರು ಹಳ್ಳಿಲಿ ಆ ಪಿಡಿಒರನ್ನು ತಗೊಳ್ಳೋನು. ಈಗ ವಿಧಾನಸೌಧದಲ್ಲೇ ಶುರು ಆಗೋಯ್ತು. ಈಗ ಮಂತ್ರಿಗಳಿಗೆ ಕೊಟ್ಟು ಮನೆ ರಿಲೀಸ್ ಮಾಡಿಸ್ಕೋಬೇಕು. ಇನ್ನು ಹಲವಾರು ಇಲಾಖೆನಲ್ಲಿ ದುಡ್ಡು ತರಬೇಕಾದ್ರೆ ಮೊದಲು ಪರ್ಸೆಂಟೇಜು ಮಂತ್ರಿ ಕೊಟ್ಟು ಆಮೇಲೆ ದುಡ್ಡು ರಿಲೀಸ್ ಆಗಬೇಕು. ಪ್ರತಿ ಇಲಾಖೆಯಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀರಿ. ಈ ಬೆನ್ನಲ್ಲೇ ಬಿಜೆಪಿ ನಾಯಕರು ಅಖಾಡಕ್ಕಿಳಿದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಂಸದ ಬಸವರಾಜ ಬೊಮ್ಮಾಯಿ, ಕಾಂಗ್ರೆಸ್ನವರು ನಮ್ಮ ಮೇಲೆ 40% ಆರೋಪ ಮಾಡಿದಾಗ ಯಾವ ದಾಖಲೆಯನ್ನು ಕೊಡಲಿಲ್ಲ, ಇದುವರೆಗೂ ಕೊಟ್ಟಿಲ್ಲ. ಈಗ ಅವರ ಸರ್ಕಾರದ ಮೇಲೆ 60% ಆರೋಪ ಬಂದಾಕ್ಷಣ ದಾಖಲೆ ಕೇಳ್ತಾ ಇದ್ದಾರೆ. ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಏನೂ ಆಗಿಲ್ಲ ಅಂತ ಸಿಎಂ ಭ್ರಷ್ಟಾಚಾರ ಮುಚ್ಚಿಕೊಳ್ಳುವ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಮಾತನಾಡಿದ ಬಿಜೆಪಿ ಶಾಸಕ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಎಚ್ಡಿಕೆ ಆರೋಪವನ್ನ ಸಮರ್ಥಿಸಿಕೊಂಡರು. ಇದು 60% ಕಮಿಷನ್ ಸರ್ಕಾರ ಅಷ್ಟೇ ಅಲ್ಲ, ಕಮಿಷನ್ ನಲ್ಲಿ 100% ದಾಟಿರುವ ಸರ್ಕಾರ. ಎಲ್ಲ ಇಲಾಖೆಗಳಲ್ಲೂ ಸಚಿವರು ಕಮಿಷನ್ ದಂಧೆಗೆ ಇಳಿದಿದ್ದಾರೆ ಅಂತ ವಾಗ್ದಾಳಿ ನಡೆಸಿದರು. ಏನು 40% ಅಂತ ಹೇಳಿದ್ರಲ್ಲ, ಅವೇನು ಸಾಕ್ಷಿ ಕೊಟ್ರ? ಇವತ್ತುವರೆಗೂ ಸಾಕ್ಷಿ ಕೊಟ್ಟಿಲ್ಲ. ಇವತ್ತುವರೆಗೂ ಒಂದು ಕೇಸು ಅಲ್ಲಿ ಸಾಕ್ಷಿ ಕೊಟ್ಟಿಲ್ಲ. ಭ್ರಷ್ಟಾಚಾರ ಬಹಳ ದೊಡ್ಡ ಪ್ರಮಾಣದಲ್ಲಿರುವಂಥದ್ದು ಸತ್ಯ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ. ಇನ್ನೂ ಮುಖ್ಯಮಂತ್ರಿಗಳು ಏನಾಗಿಲ್ಲ ಅನ್ನುವಂಥ ವರ್ತನೆ ಮಾಡ್ತಿರುವಂಥದ್ದು ಭ್ರಷ್ಟಾಚಾರವನ್ನು ಮುಚ್ಚಾಕೊಳ್ಳೋ ಪ್ರಯತ್ನ. ಏನೊಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದನೂ ಬರೀ ಭ್ರಷ್ಟಾಚಾರ. ಕನಿಷ್ಠ 40 ಮಂತ್ರಿಗಳಿಗೆ ಕೊಡಬೇಕು. ಇನ್ನು ಬೇರೆಯವರೆಲ್ಲ ಸೇರಿಸ್ಕೊಂಡ್ರೆ 100% ಇವ್ರು ಏನು 100 ಮಾಡ್ತಾರೆ, ಚಿಕ್ಕಲ್ಲಿ 100 ಕೆಲವು ಕಡೆ ಆಪಾದನೆ ಮೇಲೆ ಆಪಾದನೆ. ಇವ್ರು ಬಂಡರಾಗ್ಬಿಟ್ಟಿದ್ದಾರೆ. ಹೇಳ್ತಾ ಇದ್ದಿಲ್ಲ 100% ಆರೋಪನೇ ಇದೆ ಇವ್ರ ಮೇಲೆ. ಇನ್ನು ಎಚ್ಡಿಕೆ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಇವತ್ತು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ದಾಖಲೆ ಕೊಡದೆ ಕುಮಾರಸ್ವಾಮಿ ಆರೋಪ ಮಾಡ್ತಾ ಇದ್ದಾರೆ ಅಂತ ದೂರಿದರು. ಸಿಎಂ ಹೇಳಿಕೆ ಬೆನ್ನಲ್ಲೇ ಸಚಿವರು ಕೂಡ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ಬಳಿ 60% ಆರೋಪಕ್ಕೂ ಒಂದು ಪೆನ್ ಡ್ರೈವ್ ಇರಬೇಕು. ಪೆನ್ ಡ್ರೈವ್ ಬಿಡ್ಲಿ, ಯಾರು ಬೇಡ ಅಂತಾರೆ. ಜವಾಬ್ದಾರಿ ಸ್ಥಾನದಲ್ಲಿ ಇರುವವರು ದಾಖಲೆ ಇಟ್ಟು ಮಾತನಾಡಬೇಕು. ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ, ಕೇಂದ್ರ ಸಚಿವರಾಗಿ ಹೀಗೆ ಬೀದಿಯಲ್ಲಿ ಹೋಗೋ ತರ ಮಾತನಾಡಿದ್ರೆ ಏನು ಉತ್ತರ ಕೊಡೋದಕ್ಕಾಗುತ್ತೆ ಅಂತ ಕಾಲೆಳೆದಿದ್ದಾರೆ. ಕುಮಾರಸ್ವಾಮಿ 60% ನಿಮ್ಗೇನಾದ್ರು ತೋರಿಸಿದ್ರೆ 50% ತಗೊಂಡಿದ್ದೀವಿ. ಕುಮಾರಸ್ವಾಮಿ 60% ನಿಮ್ಗೇನಾದ್ರು ತೋರಿಸಿದ್ರೆ 50% ತಗೊಂಡಿದ್ದೀವಿ. ನೋಡಿ ಇವರೇ, ಇದಕ್ಕೂ ಒಂದು ಪೆನ್ ಡ್ರೈವ್ ಇರಬೇಕು ಅವ್ರ ಹತ್ರ. ತೆಗಿಸಿ, ಯಾರು ಬೇಡ ಅಂದಿದ್ದಾರೆ. ಕೇಂದ್ರ ಸಚಿವರು ಪದೇ ಪದೇ ಇಂಥ ಆರೋಪಗಳನ್ನು ಮಾಡೋದು, ಕಾಂಗ್ರೆಸ್ನವ್ರು ಹೇಳಿದ್ರು, ಬಿಜೆಪಿಯವರು ಹೇಳಿದ್ರು ಅಂತ ಹೇಳೋದು ಸರಿಯಾ? ಈಸ್ ಇನ್ ಅ ವೆರಿ ರೆಸ್ಪಾನ್ಸಿಬಲ್ ಪೊಸಿಷನ್. ಆಮೇಲೆ ಇತಿಮಿತಿ ಇರಬೇಕು ಅಂತ ಹೇಳ್ತಾರೆ. ಅಂದರೆ ಅವ್ರದ್ರಲ್ಲಿ ಅವರು ಲಿಮಿಟ್ನಲ್ಲಿ ಮಾಡಿದ್ರು ಅಂತ ಅರ್ಥನಾ? ಒಬ್ಬರು ಮಾಜಿ ಮುಖ್ಯಮಂತ್ರಿ ಆಗಿ, ಕೇಂದ್ರ ಸಚಿವರಾಗಿ ಹೀಗೆ ಇಲ್ಲದ ಸಲ್ಲದ ಆರೋಪ ಬೀದಿಗೆ ಹೋಗೋರ ಥರ ಮಾತಾಡಿದ್ರೆ ಏನು ಉತ್ತರ ಕೊಡೋಕ್ಕಾಗ್ತದೆ? ವಿರೋಧ ಪಕ್ಷದಲ್ಲಿರೋರು ಲಾಜಿಕ್ ಆಗಿ ದಾಖಲೆ ಸಮೇತ ನಮಗೆ ಕೊಟ್ಟರೆ ನಾವು ಉತ್ತರ ಕೊಡ್ಬೋದು. ಹಿಂದಿನ ಸರ್ಕಾರ ಬೇಕಾಬಿಟ್ಟಿ ಕೆಲಸ ಬಜೆಟ್ಗಿಂತ ಫಿಸ್ಕಲ್ ಡಿಸಿಪ್ಲಿನ್ ಏನಿದೆ, ಆರ್ಥಿಕ ಶಿಸ್ತನ್ನು ಮೀರಿ 70,000 ಕೋಟಿ ರೂಪಾಯಿಗಿಂತ ಹೆಚ್ಚು ಕೆಲಸ ಮಾಡಿ ಬಿಲ್ ಇಟ್ಟು ಹೋಗ್ಬಿಟ್ಟಿದಾರ. ಯಾರ ಕಾರಣಪ್ಪ ಇದಕ್ಕೆ? ಪೆಂಡಿಂಗ್ ಬಿಲ್ಸ್ ಇಟ್ಟು ಹೋಗಿದಾರೆ. ಪಿಡಬ್ಲ್ಯೂಡಿಯಲ್ಲಿ, ಇರಿಗೇಷನ್ ನಲ್ಲಿ ಬೇಕಾಬಿಟ್ಟಿ ಲಾಸ್ಟ್ ನಮ್ದಂತ ತಿಳ್ಕೊಂಡು 40% ಕಮಿಷನ್ ಮಾಡಿ ಹೋಗಿದಾರೆ, ಜಾತ್ರೆ ಮಾಡಿ. ಅದಕ್ಕೇನು ಹೇಳ್ತಾರ? ಈ ಆರೋಪದ ಜೊತೆಯಲ್ಲಿ ಅವರು ಬೇರೆ ಬೇರೆ ವಿಷಯಗಳನ್ನ ಸ್ಪಷ್ಟವಾಗಿ ಇಟ್ಟರೆ ಒಳ್ಳೆಯದು. ಸುಮ್ಮನೆ ಈ ಥರ ಏಕಾಏಕಿ 60% ಅಂತ ಹೇಳುವಂಥದ್ದಕ್ಕೆ ಏನು ಆಧಾರಗಳು ಕೂಡ ಇಲ್ಲ. ನಮ್ಮ ಸರ್ಕಾರ ಇವತ್ತು ಏನು ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಅವರು ಕೇಂದ್ರದಲ್ಲಿ ಎತ್ಕೊಂಡು ರಾಜ್ಯಕ್ಕೆ ಒಳ್ಳೇದು ಮಾಡೋದನ್ನ ಹೆಚ್ಚು ಆದ್ಯತೆ ಕೊಟ್ಟರೆ ಒಳ್ಳೇದು. ಒಟ್ಟಲ್ಲಿ ಸದ್ಯಕ್ಕೆ 60% ಕಮಿಷನ್ ಆರೋಪಾಸ್ತ್ರ ಸದ್ದು ಮಾಡ್ತಾ ಇದೆ. ಈ ಅಸ್ತ್ರವನ್ನು ಸರ್ಕಾರದ ವಿರುದ್ಧ ಪರಿಣಾಮಕಾರಿ ಪ್ರಯೋಗಕ್ಕೆ ಜೆಡಿಎಸ್ ಜೊತೆ ಬಿಜೆಪಿ ತಯಾರಿ ಮಾಡಿಕೊಳ್ತಾ ಇದೆ. ಆ ಮೂಲಕ 40% ಆರೋಪದ ಸೇಡಿಗೆ ಕೇಸರಿ ಪಡೆ ಮುಂದಾಗಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.